ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ನಿಂದ ಡಬಲ್ ಶಾಕ್. ಕೊನೆಗೂ ಹೈಕಮಾಂಡ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ಗೆ ಬಲ ತುಂಬುತ್ತಾ ಇದೆ ಅನ್ನುವ ಸ್ಪಷ್ಟ ಸುಳಿವು ಈಗ ಡೆಲ್ಲಿಯಿಂದ ಸಿಗ್ತಾ ಇರೋದು. ಸೋನಿಯಾ ಗಾಂಧಿಯವರ ಆಶೀರ್ವಾದದ ಮೂಲಕ ರಾಹುಲ್ ಗಾಂಧಿಯವರ ಮನವೊಲಿಸುವಲ್ಲಿಯೂ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾದಂತೆ ಕಂಡು ಬರ್ತಾ ಇದೆ. ಈ ಮಹತ್ವದ ಬೆಳವಣಿಗೆಯಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಪಕ್ಷ ಕಾಂಗ್ರೆಸ್ಗೆ ಬಂದ ಮೇಲೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ಹೈಕಮಾಂಡ್ಗೂ ಅದು ಗೊತ್ತು ಮತ್ತು ಅದನ್ನು ನೆನಪಿಸುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾದಂತೆ ಕಂಡು ಬರ್ತಿದ್ದಾರೆ. ಪಕ್ಷ ಅವರಿಗೆ ಎಲ್ಲವನ್ನ ಕೊಟ್ಟಿದೆ. ಪಕ್ಷಕ್ಕೆ ಒಬ್ಬರು ಮಾಸ್ ಲೀಡರ್ ಆಗಿ ಸರಿ ಗೆಲುವನ್ನು ತಂದು ಕೊಡುವಲ್ಲಿ ಅವರ ಪಾತ್ರ ಇದೆ, ಎಲ್ಲ ಸರಿ. ಆದರೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ ಮತ್ತು ಪಕ್ಷ ಈಗ ಸಂಕಷ್ಟದಲ್ಲಿರೋ ಪರಿಸ್ಥಿತಿಯಲ್ಲಿ ಅವರ ಕೊಡುಗೆ ಏನು, ಇಂಥದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿ ನಾಯಕತ್ವದ ಪೈಪೋಟಿ ಅಂದಾಗ ಬಂದೇ ಬರ್ತಾವಲ್ಲ. ಸಿದ್ದರಾಮಯ್ಯನವ್ರಿಗೆ ಎಲ್ಲವನ್ನ ಕೊಟ್ಟಿದೆ ಪಕ್ಷ, ಅವರ ಸಾಮರ್ಥ್ಯನೂ ಇರೋದ್ರಿಂದಾಗಿ ಮುಂದೇನು ಅನ್ನೋದು ಬೇಕಲ್ಲ. ಈಗ ಅವರು ರಾಜಕೀಯದಿಂದ ಅಂದರೆ ಆಕ್ಟಿವ್ ಪಾಲಿಟಿಕ್ಸಿಂದ ನಿವೃತ್ತಿ ಹೊಂದುವಂಥ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ನೋಡಿ, ಈಗ ಒಂದು ಭರ್ಜರಿಯಾಗಿ ಅವಕಾಶ ಸಿದ್ದರಾಮಯ್ಯನವ್ರಿಗೆ ಇಲ್ಲದಂತಹ ಮಾನ್ಯತೆ ಡಿ.ಕೆ. ಶಿವಕುಮಾರ್ಗೆ ಸಿಕ್ಕಿರೋದು ಒಂದು ಕಡೆ, ಮತ್ತು ಕರ್ನಾಟಕ ಕಾಂಗ್ರೆಸ್ನ ಈ ಬಣ ಬಡಿದಾಟ ಜಟಾಪಟಿಯಲ್ಲಿ ಅವರ ಟೀಮ್ಗೆ ಬಿದ್ದಿರುವ ಪೆಟ್ಟು ಎರಡೂ ಕೂಡ ಆಘಾತಕಾರಿಯೇ. ಡೆಲ್ಲಿ ಎಲೆಕ್ಷನ್ನಲ್ಲಿ ಸ್ಟಾರ್ ಕ್ಯಾಂಪೇನರ್ ಲಿಸ್ಟ್ ರಿಲೀಸ್ ಆಗಿದೆ. ರಾಹುಲ್ ಗಾಂಧಿ, ಖರ್ಗೆ ಅವರು, ಪ್ರಿಯಾಂಕಾ ಗಾಂಧಿ, ಬೇರೆ ಬೇರೆ ಮುಖ್ಯಮಂತ್ರಿಗಳು, ಅಂದರೆ ಕಾಂಗ್ರೆಸ್ನ ಕೆಲವು ಮುಖ್ಯಮಂತ್ರಿಗಳು ಇದ್ದಾರಲ್ವ, ತುಂಬ ರಾಜ್ಯಗಳಲ್ಲಿ ಆಡಳಿತ ಇಲ್ಲ, ಇರೋ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಬರ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವ್ರು ಬರ್ತಿಲ್ಲ. ಬದಲಾಗಿ ಉಪಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಪಕ್ಕದ ರೇವಂತ್ ರೆಡ್ಡಿ ಅವರು ಬರ್ತಿದ್ದಾರೆ. ಪಕ್ಕದ ರಾಜ್ಯದ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿದ್ದಾರೆ. ಆದರೆ ಕರ್ನಾಟಕದ CM ಸಿದ್ದರಾಮಯ್ಯನವರು ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ ಇಲ್ಲ. ಬದಲಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸ್ಟಾರ್ ಕ್ಯಾಂಪೇನರ್ ಮಾಡಲಾಗಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವ್ರಿಗೆ ಸಿಗದ ಮಾನ್ಯತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಕ್ಕಿದ್ದು ಹೇಗೆ ಅನ್ನೋದು. ಇದೇ ಪ್ರಶ್ನೆಯನ್ನು ಡಿ.ಕೆ. ಮುಂದೆ ಇಟ್ಟಾಗ ಅವ್ರು ಹೇಳ್ತಿರೋದು ಬಜೆಟ್ ಬ್ಯುಸಿಲಿದ್ದಾರೆ ಪಾಪ ಸಿದ್ದರಾಮಯ್ಯನವರು, ಹಾಗಾಗಿ ಅವ್ರಿಗೆ ಟೈಮ್ ಕೊಡ್ತಿದೆ ಹೈಕಮಾಂಡ್ ಅಷ್ಟೇ ಅಂತ. ಡೆಲ್ಲಿಗೆ ಆಗಾಗ ರಾಜಕೀಯ ಬಣ ಬಡಿದಾಟಕ್ಕೆ ಮಾತನಾಡೋದಕ್ಕೆ ಹೋಗ್ತಿರ್ತಾರೆ ಅಷ್ಟೇ. ಸ್ಟಾರ್ ಕ್ಯಾಂಪೇನರ್ ಅಂದರೆ ಏನು, ದಿನ ಅಲ್ಲಿ ಹೋಗಿ ಬೆಳಗಾದ್ರೆ ರಾತ್ರಿ ಆದರೆ ಎಲ್ಲ ಕ್ಯಾಂಡಿಡೇಟ್ಗಳ ಪರ ಪ್ರಚಾರ ಮಾಡ್ಕೊಂಡು ಕೂರಲ್ಲ. ಕೆಲವು ರ್ಯಾಲಿಗಳಿಗೆ ಹೋಗಿ ಕೈ ಬೀಸಿ ಬಲ ತುಂಬಿ ಬರಬಹುದು. ಮುಖ್ಯಮಂತ್ರಿಯಾಗಿ ಹಣಕಾಸು ಇಲಾಖೆಯನ್ನು ಹೊಂದಿರುವ, ಬಜೆಟನ್ನು ಸರಿದೂಗಿಸ್ಕೊಂಡು ಹೋಗ್ತಿರೋ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಈವರೆಗಂತೂ ಗ್ಯಾರಂಟಿ ಮುನ್ನಡ್ಕೊಂಡು ಹೋಗ್ತಿರೋದಕ್ಕೆ ಪ್ರಮುಖ ಕಾರಣ. ಆ ನಿಟ್ಟಿನಲ್ಲಿ ಡೆಲ್ಲಿಯಲ್ಲಿ ಈ ಮಾಡೆಲ್ ಅಂತ ಅವರನ್ನೇ ಕರೆಸಬಹುದಿತ್ತು. ಬದಲಾಗಿ ಗ್ಯಾರಂಟಿ ಘೋಷಣೆ ಮಾಡುವಾಗ ಮೊನ್ನೆ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಡುವ ದಿನವೂ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿನ ಮಾಡೆಲ್ ನಾವು ಹೆಂಗೆ ಮಾಡಿದ್ದೀವಿ ನೋಡಿ ಅಂತ ಹೇಳುವ ಮೂಲಕ ನ್ಯಾಷನಲ್ ಲೀಡರ್ ರೀತಿಯಲ್ಲಿ ಇಲ್ಲಿನವರ ಕಣ್ಣು ಕುಕ್ಕಿದ್ರು. ಈಗ ನೋಡಿದ್ರೆ ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ ಘಟಾನುಘಟಿಗಳ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಬಟ್ ಸಿದ್ದರಾಮಯ್ಯನವರಿಲ್ಲ. ಕಾರಣ ಏನೇ ಕೊಡಬಹುದು. ಒಂದು ರೀತಿಯಲ್ಲಿ ಅದು ಭವಿಷ್ಯದ ಲೆಕ್ಕಾಚಾರಗಳೇನು ಕರ್ನಾಟಕ ಕಾಂಗ್ರೆಸ್ನ ಬಗ್ಗೆ ಅನ್ನೋ ಕ್ಲಾರಿಟಿಯನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ. ಡೆಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ, ಅದರಲ್ಲಿ ತಮ್ಮ ಹೆಸರಿದೆ ಸರ್. ಗೊತ್ತಿದೆ ನನಗೆ. ನಾನೇ ಹೋಗಿ 2,500 ರೂಪಾಯಿ ಕ್ಯಾರಿ ದೀದಿ ಲಾಂಚ್ ಮಾಡಿರೋದು. ಸೊ ನನಗೆ ದೆಹಲಿಯವರು ACC ಅವರು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಹೋಗ್ಬೇಕು, ಎಲೆಕ್ಷನ್ಗೆ ಹೋಗ್ಲೇಬೇಕು. ಸರ್, CM ಅವರನ್ನು ಕೈ ಬಿಟ್ಟಿರುವಂತದ್ದು ಸರ್. ಆ ಪಟ್ಟಿಯಲ್ಲಿ ಎಲ್ಲಾ CMಗಳಿದ್ದಾರೆ, ಎಲ್ಲ ರಾಜ್ಯದ CMಗಳಿದ್ದಾರೆ. CM ಸಿದ್ದರಾಮಯ್ಯ ಹೆಸರು ಮಾತ್ರ ಅದರಲ್ಲಿ ಇಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಏನಿದೆ ಅಂದ್ರೆ ಅವರು ಬಜೆಟ್ ಪ್ರಿಪರೇಷನ್ ಮಾಡಬೇಕು. ಇದಾದ್ಮೇಲೆ ನಮ್ಮ ಬಜೆಟ್ನ ಪ್ರಿಪರೇಷನ್ ಅವರು ಮಾಡಬೇಕಾಗಿದೆ. ಖರ್ಗೆ ಅವರು ಮೂಡಾ ಕೇಸ್ ಕುತ್ತಿಗೆಗೆ ಬರ್ತಿದೆ ಅಂದಾಗ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು? ಸಿದ್ದರಾಮಯ್ಯನವರು ಇವತ್ತಿರ್ತಾರೆ ಹೋಗ್ತಾರೆ, ಬಟ್ ಪಕ್ಷಕ್ಕೆ ನಷ್ಟ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ. ಮೊನ್ನೆ ಈ ಜಟಾಪಟಿ ಸಿಕ್ಕಾಪಟ್ಟೆ ಆಯ್ತಲ್ಲ, ಆಗೇನಂದ್ರು ಖರ್ಗೆ ಅವರು, ಯಾರನ್ನು ಕೂರಿಸ್ಬೇಕು ಯಾರನ್ನು ಇಳಿಸ್ಬೇಕು ಅಂತ ನಮಗೆ ಗೊತ್ತು. CM ಕುರ್ಚಿ ಅಥವಾ ಅಧ್ಯಕ್ಷ ಕುರ್ಚಿಯಲ್ಲಿ ಇಳಿಸ್ಬೇಕಾ ಕೂರಿಸ್ಬೇಕಾ ನಮಗೆ ಗೊತ್ತು, ಸಮಯ ಬಂದಾಗ ನಾವು ಮಾಡ್ತೀವಿ ಅಂದರು. ಬದಲಾಗಿ CM ಬದಲಾವಣೆ ಇಲ್ಲ ಅಂತ ಹೇಳಿಲ್ಲ, ಬಾಯಿ ಮುಚ್ಚಿಕೊಂಡಿರಿ ಅಂದರು.
ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಡಿಕೆ ವಿರುದ್ಧ ಸೆಡ್ ಹೊಡೆದು ಮೀಟಿಂಗ್ ಮಾಡೋದಕ್ಕೆ ಹೊರಟಿದ್ದ, ಡಿನ್ನರ್ ಮಾಡೋದಕ್ಕೆ ಹೊರಟಿದ್ದಂತಹ ಸಿದ್ದು ಆಪ್ತರಿಗೆ ಆಘಾತ ಎದುರಾಯಿತು. ಹಾಸನದ ಸಮಾವೇಶ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ಆಗಿತ್ತು. ಆದರೆ ಕೊನೆಗೇನಾಯ್ತು, ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡಿದ್ರು ಅದು ಪಕ್ಷದ ಸಮಾವೇಶವಾಗಿ ಸ್ವಾಭಿಮಾನಿ ಸಮಾವೇಶ ಈಗ ಬೇರೆ ಸ್ವರೂಪವನ್ನು ಪಡ್ಕೊಂಡು ಸಿದ್ದು ಬಣ ಒಳಗೊಳಗೆ ಕುದ್ದಿದ್ದು ಕೂಡ ನೋಡಿದ್ದೀವಿ. ಸೊ ಒಂದಾದ್ಮೇಲೆ ಒಂದು ಸಿದ್ದರಾಮಯ್ಯನವರು ಅಂದುಕೊಂಡಂಗೆ ಆಗ್ತಾ ಇಲ್ಲ. ಈಗ ಈ ಸರ್ಕಾರ ಬಂದಾಗ ಆರಂಭದಲ್ಲಿ ಏನೇ ಅಂದರೂ ಸಿದ್ದರಾಮಯ್ಯನವರು ಮಾತು ನಡೀತಾ ಇತ್ತು. ಅದು ಕ್ಯಾಬಿನೆಟ್ ಇರಲಿ ಮತ್ತೊಂದಿರಲಿ, ಅವ್ರು ಅಂದುಕೊಂಡಂಗೆ ಹೈಕಮಾಂಡ್ ಆಶೀರ್ವಾದ ಇತ್ತು, ರಾಹುಲ್ ಗಾಂಧಿ ಅವರ ಆಶೀರ್ವಾದ ಇತ್ತು. ಆದರೆ ಈಗ ಒಂದು ಮೂಡಾ ಕೇಸು, CBI, ED ಉರುಳು ಬಿಗಿ ಆಗ್ತಾ ಇರೋದು, ಮತ್ತೊಂದು ಕಡೆಗೆ ಅವರ ಅವಧಿ ಮುಗಿತಾ ಬಂತು. ಪಕ್ಷದ ಭವಿಷ್ಯದ ಲೆಕ್ಕಾಚಾರ ಹಾಕಲೇಬೇಕು. ಈಗ ಕಾಂಗ್ರೆಸ್ ಸಂಕಷ್ಟದಲ್ಲಿರೋ ಪರಿಸ್ಥಿತಿಯಲ್ಲಿ ಭವಿಷ್ಯದಲ್ಲಿ ಎಲೆಕ್ಷನ್ನು ಮತ್ತೊಂದು ಅಂತ ಬಂದಾಗ ಬೇರೆ ಬೇರೆ ಬಲಗಳು ಬೇಕಾಗ್ತವೆ. ಬರೀ ರಾಜ್ಯದಲ್ಲಿ ಬಲ ತುಂಬುವ ನಾಯಕರು ಸಾಲದು, ಅಂಥ ಬಹಳಷ್ಟು ಜನ ನಾಯಕರಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೈ ಜೋಡಿಸುವಂಥ ನಾಯಕ ಬೇಕು ಅನ್ನೋ ಲೆಕ್ಕಾಚಾರಕ್ಕೆ DK ಫಿಟ್ ಆಗ್ತಾರೆ ಅಂತ ಅನಿಸ್ತಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೈಕಮಾಂಡ್ ಆಶೀರ್ವಾದ DK ಶಿವಕುಮಾರ್ ಅವ್ರಿಗೆ ಸಿಕ್ಕಂಗೆ ಕಾಣಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದ್ದೀವಿ. ಅಬ್ಬರಿಸ್ತಿದ್ದಾರೆ DK ಶಿವಕುಮಾರ್ ಅವರು. ಗಾಂಧಿ ಭಾರತ ಕಾರ್ಯಕ್ರಮ ಅವತ್ತು ಎಲ್ಲ ತಯಾರಿ ಆಗಿತ್ತು, ಹೈಕಮಾಂಡ್ ಗಮನ ಸೆಳೆದಿದ್ರು, ಕೊನೆಗೆ ಮುಂದೂಡಿಕೆ ಆಯಿತು. ಈಗ ಜೈ ಭೀಮ್ ಜೈ ಸಂವಿಧಾನ ಹೆಸರಲ್ಲಿ ಸಮಾವೇಶವನ್ನು ಭರ್ಜರಿಯಾಗಿ ಸಂಘಟಿಸುವ ಮೂಲಕ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂಥ ಪ್ರಯತ್ನದಲ್ಲಿದ್ದಾರೆ DK ಶಿವಕುಮಾರ್ ಅವರು. ಅಧ್ಯಕ್ಷ ಸ್ಥಾನದಿಂದ ಸದ್ಯಕ್ಕಂತೂ ಅವ್ರನ್ನ ಇಳಿಸಲ್ಲ, ಮುಂದೆ ನೋಡೋಣ ಅನ್ನುವಂಥ ಮೆಸೇಜ್ ಹೈಕಮಾಂಡಿಂದ ರವಾನೆಯಾಗಿದೆ. CM ಕುರ್ಚಿ ಏರಿದಾಗ KPCC ಅಧ್ಯಕ್ಷ ಸ್ಥಾನ ತಾನೇ ಖಾಲಿ ಆಗುತ್ತಲ್ಲ ಅನ್ನೋ ಮೆಸೇಜು DK ಕ್ಯಾಂಪ್ನಿಂದನೂ ರವಾನೆಯಾಗಿದೆ. ಎಲ್ಲ ಸಾಮರ್ಥ್ಯರವ್ರಿಗೆ ಸಿಗತ್ತೆ. ಖರ್ಗೆ ಅವ್ರಿಗೆ ಹೈಕಮಾಂಡ್ಗೆ ಕಣ್ಣು ಕಿವಿ ಇದೆ, ಎಲ್ಲವೂ ಅವರಿಗೆ ಗೊತ್ತಿದೆ ಅನ್ನುವ ಮೂಲಕ ಯಾವುದ್ರಲ್ಲೂ ನಾನು ಹೆಜ್ಜೆ ಹಿಂದಿಡಲ್ಲ ಅಂತ ಎದೆ ಉಬ್ಬಿಸಿ ನಡೀತಾನೆ ಇದ್ದಾರೆ DK. ಸಿದ್ದು ಕ್ಯಾಂಪ್ಗೆ ಆಘಾತ ಮೇಲೆ ಆಘಾತ ಎದುರಾಯ್ತಾ. ಡೆಲ್ಲಿ ಲೆವೆಲಲ್ಲಿ ಎಲ್ರಿಗೂ ಬೇಕಾಗಿರುವ ಜನಪ್ರಿಯ ನಾಯಕನಾಗಿ DK ಶಿವಕುಮಾರ್ ಅವರು ಪ್ರತಿಷ್ಠಾಪಿಸಲ್ಪಟ್ರ. ರಾಷ್ಟ್ರೀಯ ನಾಯಕ ಅನ್ನೋ ರೀತಿಯಲ್ಲಿ, ಅದರಲ್ಲೂ ಈ ಜೈಲಿಗೆ ಹೋದ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ರು ಅವರು. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಗೊತ್ತಿರುವಂತಹ ಒಂದು ಮುಖವಾಗ್ಬಿಡ್ತು DK ಶಿವಕುಮಾರ್ ಅವರ ಆ ಒಂದು ಪ್ರಕರಣ. ಹೈಕಮಾಂಡ್ ಹೆಸರು ಏನು ತೆಗಿಲೂ ಇಲ್ಲಪ್ಪ, ತನಗೆ ಸಂಕಷ್ಟ ಬಂದ್ರು ಅನ್ನೋ ರೀತಿಯಲ್ಲೇ ಚರ್ಚೆಗೆ ಎಲ್ಲ ಕಾರಣ ಆಗಿತ್ತಲ್ಲ. ಈಗ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟು DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರ ಆಶೀರ್ವಾದವನ್ನಷ್ಟೇ ಅಲ್ಲ, ರಾಹುಲ್ ಗಾಂಧಿಯವರ ಆಶೀರ್ವಾದವನ್ನು ಪಡೆದುಕೊಂಡಂಗೆ ಕಾಣಿಸ್ತಾ ಇದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.